ಟೋಟಲ್ 32 ಎಕರ್ಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರೋಂಥ ಒಂದು ಫಾರ್ಮ್ ಲ್ಯಾಂಡ್. ಇಲ್ಲಿ ಒಂದು 145 ಪ್ಲಾಟ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಇದೆ, 7 ಕಾಟೇಜಸ್ ಇದೆ, ಕ್ಲಬ್ ಹೌಸ್ ಇದೆ. ಪ್ರತಿಯೊಂದು ಪ್ಲಾಟಲ್ಲೂ ನಾವು 40 ಗಿಡಗಳು ಹಾಕಿದ್ದೀವಿ. 12 ರೀತಿಯಾದಂಥ ಫ್ರೂಟ್ ಪ್ಲಾಂಟ್ಸ್ನ ಹಾಕಿದ್ದೀವಿ. ನೀವು ಇಲ್ಲಿ ನೋಡಿದ್ರೆ ಆಲ್ರೆಡಿ ಈ ಗಿಡದಲ್ಲಿ ಚೇಪೆಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ಒಂದು ಕಾಟೇಜ್ ನಿರ್ಮಾಣ ಮಾಡಿ ನೀವು ರೆಂಟಲ್ ಬೆನಿಫಿಟ್ನ ಪಡಿಬಹುದು. ನೋಡಿ, ಇಲ್ಲಿ ಆಲ್ರೆಡಿ ಒಂದು ಸುಂದರವಾದ ಒಂದು ಕಾಟೇಜ್ನ ಕಸ್ಟಮರ್ ಕಟ್ಕೊಂಡಿದ್ದಾರೆ. ಈ ಕಾಟೇಜಿಂದ ಅವರು ರೆಂಟಲ್ ಇನ್ಕಮ್ ಸಹ ಎಕ್ಸ್ಪೆಕ್ಟ್ ಮಾಡಬಹುದು, Airbnb ಟೈ ಅಪ್ ಮಾಡಿದ್ರೆ. ಸರ್, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಜಾಗ ಏನಿದೆಯಲ್ವಾ, ಇಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ವೆಜಿಟೇಬಲ್ಸ್ ಮತ್ತೆ ಗ್ರೀನ್ಸ್ ನ ಬೆಳೀತಾ ಇದೀವಿ. ಇಲ್ಲಿ ಇನ್ವೆಸ್ಟ್ ಮಾಡಿರೋರು ವೀಕೆಂಡ್ಸ್ ಅವ್ರ ಫ್ಯಾಮಿಲೀಸ್ ಜೊತೆ ಬಂದಾಗ ಅವ್ರಿಗೆ ಊಟದ ವ್ಯವಸ್ಥೆ ಏನಾಗುತ್ತೆ, ಇಲ್ಲಿಂದ ಹಾರ್ವೆಸ್ಟ್ ಮಾಡೋ ಅಂತ ಒಂದು ವೆಜಿಟೇಬಲ್ಸ್ ಇಂದಾನೆ ಮಾಡೋದು. ಅಷ್ಟೇ ಅಲ್ಲ, ಅವ್ರ ಮನೆಗೆ ಹೋಗ್ಬೇಕಾದ್ರೂ ಅವ್ರ ಕನ್ಸಂಪ್ಷನ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ಅವರು ಹಾರ್ವೆಸ್ಟ್ ಮಾಡಿ ತಗೊಂಡು ಹೋಗ್ಬೋದು. ಕಾರ್ನರ್ ಅಲ್ಲಿ ಒಂದು 20 ಲಕ್ಷ ಕೆಪಾಸಿಟಿ ಇದು ಕೃಷಿ ಹೊಂಡ ಇದೆ. ಪ್ರತಿ ವರ್ಷ ಮಿನಿಮಮ್ ಒಂದು 15% ಲ್ಯಾಂಡ್ ಅಪ್ರಿಸಿಯೇಷನ್ ಆಯ್ತು ಅಂದ್ರೆ ನಿಮಗೆ 10 years ಅಲ್ಲಿ ನೀವು ಇನ್ವೆಸ್ಟ್ ಮಾಡಿರೋದೆಲ್ಲಾನು ನಿಮ್ಗೆ ಆಲ್ರೆಡಿ ಇದರಲ್ಲಿ ಕವರ್ ಆಗಿರುತ್ತೆ. ಲ್ಯಾಂಡ್ ನಿಮಗೆ ಫ್ರೀ ಆದಂಗೆ ಆಗುತ್ತೆ. ಹಲೋ, ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಶ್ರೀ ಗಣೇಶ್ ಅಂತ. ನೆರಳು ಫಾರ್ಮ್ಸ್ ಅಲ್ಲಿ ಇವತ್ತು ನಾವು ಇಲ್ಲಿದ್ದೀವಿ. ಇದಕ್ಕೂ ಮುಂಚೆ ನಾವು ಬೆಂಗಳೂರಲ್ಲಿ ಹಲವಾರು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದು ನಮ್ಮ ಫಸ್ಟ್ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಆಗಿದೆ. 32 ಎಕರೆಯಲ್ಲಿ ಈ ಒಂದು ನೆರಳು ಫಾರ್ಮ್ಸಲ್ಲಿ ಆಲ್ಮೋಸ್ಟ್ 145 ಸೈಟ್ಸ್ ಇದೆ. ಈ ಪ್ರಾಜೆಕ್ಟಲ್ಲಿ ಏನೇನು ಅಮ್ಯುನಿಟೀಸ್ ಇದೆ, ಏನೇನು ಫೆಸಿಲಿಟೀಸ್ ಇದೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿನ ನಿಮಗೋಸ್ಕರ ನಾನು ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋನ ನೀವು ತಪ್ಪದೆ ನೋಡಬೇಕು. ಸರ್, ಲಕ್ಸುರಿ ಅಮ್ಯುನಿಟೀಸ್ ಅಂತ ಬಂದರೆ ನೀವು ಇಲ್ಲಿ ನೋಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಇದೆ, 7 ಕಾಟೇಜಸ್ ಇದೆ, ಕ್ಲಬ್ ಹೌಸ್ ಇದೆ. ಕ್ಲಬ್ ಹೌಸಲ್ಲಿ ನಮಗೆ ಇಂಡೋರ್ ಗೇಮ್ಸ್ ಲೈಕ್ TT ಇದೆ, ಫೂಸ್ಬಾಲ್ ಇದೆ, ಆರ್ಚರಿ, ಚೆಸ್, ಕ್ಯಾರಮ್ ಇದೆ. ಇಲ್ಲಿ ಬಂದು ಎಕ್ಸ್ಕ್ಲೂಸಿವ್ ಆಗಿ ಕಿಡ್ಸ್ ಪ್ಲೇ ಏರಿಯಾ ಅಂತ ಬರ್ತಿದೆ. ಅಮ್ಯುನಿಟೀಸ್ ಅಂತ ಬಂದರೆ ಫಸ್ಟ್ ಆಫ್ ಆಲ್ ಕಂಪ್ಲೀಟ್ 32 ಎಕರ್ಸ್ಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರನೇ ಕಾಂಪೌಂಡ್ ಇದೆ. ಅದಲ್ಲದೆ 24 hours CCTV ಸೆಕ್ಯೂರಿಟೀಸ್ ಇದೆ. ಇನ್ನು ಎಂಟ್ರೆನ್ಸ್ ನೋಡಿದ್ರೆ ನಾವು ಒಂದು ಲಕ್ಸುರಿಯಸ್ 40 feet ಎಂಟ್ರೆನ್ಸ್ ರೋಡ್ ಇದೆ, ಮತ್ತು ಎಲ್ಲ 30 feet ಇಂಟೀರಿಯರ್ ರೋಡ್ಸ್ ಇದೆ. ಲೇಔಟಲ್ಲಿ ಜಾಗ ತೊಗೊಂಡ್ರೆ ಮನೆ ಕಟ್ಕೊಬೋದು, ಆದರೆ ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ ತೊಗೊಂಡ್ರೆ ಸೊ ಏನು ಬೆನಿಫಿಟ್ ಇದೆ ಸರ್? ನೀವು ಲೇಔಟಲ್ಲಿ ಒಂದು ಪ್ಲಾಟ್ ತೊಗೊಂಡ್ರೆ 30-40 ಪ್ಲಾಟ್ ನೀವು ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮನೆ ಕಟ್ಬಿಟ್ಟು ಅದನ್ನು ಬಾಡಿಗೆ ಕೊಡ್ಬೋದು. ಬಟ್ ಅದೇ ಈ ಫಾರ್ಮ್ ಲ್ಯಾಂಡಲ್ಲಿ ನೀವು ಒಂದು ಪ್ಲಾಟ್ ತೊಗೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಪ್ರತಿಯೊಂದು ಪ್ಲಾಟಲ್ಲೂ ನಾವು ಒಂದು ಹೆಚ್ಚು ಕಮ್ಮಿ 40 ಗಿಡಗಳು ಹಾಕಿದ್ದೀವಿ. ಅದರಲ್ಲಿ ಒಂದು 20 ಟಿಂಬರ್ ಪ್ಲಾಂಟ್ಸ್, ಮಹಾಗನಿ ಪ್ಲಾಂಟ್ಸ್ ಹಾಕಿದ್ದೀವಿ. ಅದಲ್ಲದೆ ಇನ್ನೊಂದು 20 ಫ್ರೂಟ್ ಪ್ಲಾಂಟ್ಸ್ ಹಾಕಿದ್ದೀವಿ. ಸೊ ಈ ಫ್ರೂಟ್ ಪ್ಲಾಂಟ್ಸಿಂದ ಬರೋಂಥ ಫ್ರೂಟ್ಸ್ನ ನೀವು ಮನೆಗೆ ತೊಗೊಂಡೋಗಿ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಇಲ್ಲ ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ನೋಡ್ತೀರಾ ಅಂದರೆ ಅದಷ್ಟೂ ನೀವು ಮಾರಿ ಅದರಿಂದ ಬರೋಂಥ ರಿಟರ್ನ್ಸ್ನ ತೊಗೊಳ್ಬೋದು. ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ಲಾಟಲ್ಲೂ ನಾವು ಒಂದೊಂದು ಬಾಕ್ಸು ನ್ಯಾಚುರಲ್ ಪಾಲಿನೇಷನ್ಗೆ ಅಂತ ಹಾಕಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋಂಥ ಸಿಜೆಫಿಲಿಯನ್ ಫ್ಲವರ್ ಪ್ಲಾಂಟ್ಸ್ ಏನಿದೆ, 3000 ಗಿಡಗಳಿದೆ. ಸೊ ಇದರಿಂದ ನಿಮಗೆ ಆರ್ಗ್ಯಾನಿಕ್ ಹನಿ ಕೂಡ ನಿಮಗೆ ಕನ್ಸ್ಯೂಮ್ ಮಾಡ್ಕೊಳ್ಳೋಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ನಾ ಆಗಲೇ ಹೇಳ್ದಂಗೆ ಪ್ರತಿಯೊಂದು ಪ್ಲಾಟಲ್ಲಿ ಒಂದು 20 ಹಣ್ಣಿನ ಗಿಡ ಇದೆ. ನೀವು ಇಲ್ಲಿ ನೋಡಿದ್ರೆ ಆಲ್ರೆಡಿ ಈ ಗಿಡದಲ್ಲಿ ಚೇಪೆಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಫಾರ್ಮ್ ಲ್ಯಾಂಡಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ ಸರ್? ಸರ್, ನೀರಿನ ವ್ಯವಸ್ಥೆ ಅಂತ ಹೇಳಬೇಕು ಅಂದರೆ ಇಲ್ಲಿ ನೀರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. 5 ಬೋರ್ವೆಲ್ ಇದೆ. ಆ ಕಾರ್ನರಲ್ಲಿ ಒಂದು 20 ಲಕ್ಷ ಕೆಪಾಸಿಟಿ ಇದು ಕೃಷಿ ಹೊಂಡ ಇದೆ. ಆ್ಯಂಡ್ ಪ್ರತಿ ಪ್ಲಾಟ್ಗೂ ನಾವು 2 ಪೈಪ್ಲೈನ್ ಕೊಟ್ಟಿದ್ದೀವಿ. ನಮ್ಮ ನೆರಳು ಫಾರ್ಮ್ಸಲ್ಲಿ ಒಂದು ಕಸ್ಟಮರ್ ಪ್ಲಾಟ್ ತೊಗೊಂಡ್ರೆ ಹೇಗೆ ಮಾಡ್ಬೋದು ಅನ್ನೋದನ್ನು ಇದು ಒಂದು ಉದಾಹರಣೆ. ನೋಡಿ, ಇಲ್ಲಿ ಆಲ್ರೆಡಿ ಒಂದು ಸುಂದರವಾದ ಒಂದು ಕಾಟೇಜ್ನ ಕಸ್ಟಮರ್ ಕಟ್ಕೊಂಡಿದ್ದಾರೆ. ಈ ಕಾಟೇಜಿಂದ ಅವರು ರೆಂಟಲ್ ಇನ್ಕಮ್ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು, Airbnb ಟೈ ಅಪ್ ಮಾಡಿದ್ರೆ. ಅದು ಹೇಗೆ ಅಂತ ಕೇಳಿದ್ರೆ, ನಿಯರ್ ಬೈಯಲ್ಲಿ ಒಂದು ಕಾರ್ಲಪರ್ತಿ ಅಂತ ಒಂದು ಬೆಟ್ಟ ಇದೆ, ತಲಕಾಯಲ್ ಬೆಟ್ಟ ಇದೆ. ಇಲ್ಲಿಂದ 18 ಕಿಲೋಮೀಟ್ರಲ್ಲಿ ಕೈವಾರ ತಾತಯ್ಯ ದೇವಸ್ಥಾನ ಇದೆ. ಸೊ ವೀಕೆಂಡ್ಸಲ್ಲಿ ವೀಕೆಂಡ್ ರೈಡರ್ಸು ಇಂಥವರೆಲ್ಲ ಬಂದು ಇಲ್ಲಿ ಕಾಟೇಜಸ್ನ ಬುಕ್ ಮಾಡಿಕೊಂಡು ಸ್ಟೇ ಮಾಡಿದಾಗ ನಿಮಗೆ ರೆಂಟಲ್ ಇನ್ಕಮ್ ಅಂತ ಒಂದು 2000-3000 ಮಿನಿಮಮ್ ಅಂತ ನಿಮಗೆ ಜನ್ರೇಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಆ ತೊಗೊಂಡಿರೋಂಥ ಕಸ್ಟಮರು ಅವ್ರ ಫ್ಯಾಮಿಲಿ ಜೊತೆ ಯಾವಾಗ ಬೇಕಾದರೂ ಬಂದು ಇಲ್ಲಿ ಉಳ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸರ್, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಜಾಗ ಏನಿದೆಯಲ್ವಾ, ಇಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ವೆಜಿಟೇಬಲ್ಸು ಮತ್ತು ಗ್ರೀನ್ಸ್ನ ಬೆಳೀತಾ ಇದ್ದೀವಿ. ಏನಕ್ಕೆ ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡಿರೋರು ವೀಕೆಂಡ್ಸ್ ಅವ್ರ ಫ್ಯಾಮಿಲೀಸ್ ಜೊತೆ ಬಂದಾಗ ಅವ್ರಿಗೆ ಊಟದ ವ್ಯವಸ್ಥೆ ಏನಾಗುತ್ತೆ, ಇಲ್ಲಿಂದ ಹಾರ್ವೆಸ್ಟ್ ಮಾಡೋ ಅಂಥ ಒಂದು ವೆಜಿಟೇಬಲ್ಸ್ ಇಂದಾನೆ ಮಾಡೋದು. ಅಷ್ಟೇ ಅಲ್ಲ, ಅವ್ರ ಮನೆಗೆ ಹೋಗ್ಬೇಕಾದ್ರೂ ಅವ್ರ ಕನ್ಸಂಪ್ಷನ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ಅವರು ಹಾರ್ವೆಸ್ಟ್ ಮಾಡಿ ತೊಗೊಂಡು ಹೋಗ್ಬೋದು. ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂದರೆ ಇಲ್ಲಿಂದ ಒಂದು 18 ಕಿಲೋಮೀಟ್ರಲ್ಲಿ ಚಿಂತಾಮಣಿ ಹತ್ರ ಒಂದು 1000+ ಏಕರ್ಸ್ ಇಂಡಸ್ಟ್ರಿಯಲ್ ಅನೌನ್ಸ್ ಆಗಿದೆ. ಮತ್ತು ಈ ಕಡೆ ಬಾಗೇಪಲ್ಲಿ ಇಲ್ಲಿಂದ ಒಂದು 28 to 30 ಕಿಲೋಮೀಟರ್ಸಲ್ಲಿ ಒಂದು 2800 ಎಕರೆಗಿಂತನೂ ಜಾಸ್ತಿ ಇಂಡಸ್ಟ್ರಿಯಲ್ ಅನೌನ್ಸ್ ಆಗಿ ಡೆವಲಪ್ಮೆಂಟ್ಸ್ ಸ್ಟಾರ್ಟ್ ಆಗಿದೆ. ಮತ್ತು ಟೂರಿಸ್ಟ್ ಸ್ಪಾಟ್ಸ್ ಅಂತ ಕೇಳಿದ್ರೆ ಇಲ್ಲಿಂದ ಒಂದು 4-5 ಕಿಲೋಮೀಟ್ರಲ್ಲಿ ತಲಕಾಯಲ್ ಬೆಟ್ಟ ಅಂತ ಇದೆ.
ಮತ್ತು ಒಂದು 17-18 ಕಿಲೋಮೀಟ್ರಲ್ಲಿ ಕೈವಾರ ತಾತಯ್ಯ ಅವರ ದೇವಸ್ಥಾನ ಇದೆ, ಮತ್ತು ಕೈಲಾಸಗಿರಿ ಅಂತ ಇನ್ನೊಂದು ಬ್ಯೂಟಿಫುಲ್ ಕೇವ್ ಟೆಂಪಲ್ ಇದೆ. ಸೊ ಇದೆಲ್ಲನೂ ನಮಗೆ ನಿಯರೆಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ಸ್. ಕನೆಕ್ಟಿವಿಟಿ ಎಲ್ಲ ಯಾವ ರೀತಿ ಇದೆ? ಸರ್ ಕನೆಕ್ಟಿವಿಟಿ ಅಂತ ಹೇಳಿದ್ರೆ ನಮಗೆ ಬ್ಯಾಂಗ್ಳೂರಿಂದ ಅರೌಂಡ್ 82 ಕಿಲೋಮೀಟರ್ಸ್ ಇದೆ. ಏರ್ಪೋರ್ಟಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ ಒಂದು 1 hour 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಇನ್ನು ಅದು ಬಿಟ್ಟರೆ ಇಲ್ಲಿಂದ ನಿಯರೆಸ್ಟ್ ಚಿಂತಾಮಣಿ ಒಂದು 18 ಕಿಲೋಮೀಟರ್ಸ್, ಬಾಗೇಪಲ್ಲಿ ಒಂದು 30 ಕಿಲೋಮೀಟರ್ಸ್, ಮತ್ತು ಚಿಕ್ಕಬಳ್ಳಾಪುರ ಒಂದು 40 ಕಿಲೋಮೀಟರ್ಸ್. ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನೆಲ್ಲ ಪ್ರಾಫಿಟ್ ಸಿಗುತ್ತೆ ಸರ್? ಸರ್ ಫಾರ್ಮ್ ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಪ್ರಾಫಿಟ್ ಸಿಗುತ್ತೆ ಅಂತ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನೀವು ಬ್ಯಾಂಗ್ಳೂರಲ್ಲಿ ಒಂದು 30-40 ಸೈಟ್ ತೊಗೊಂಡ್ರೆ ನೀವು ಒಂದು 70 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಮನೆ ಕಟ್ಟಿದ್ರೆ ಒಂದು 20,000 ರೂಪಾಯಿ ಬಾಡಿಗೆ ಬರ್ಬೋದು. ಬಟ್ ಅದೇ ಈ ಫಾರ್ಮ್ ಲ್ಯಾಂಡಲ್ಲಿ ನೀವು ಒಂದು ಪ್ಲಾಟ್ನ ತೊಗೊಂಡ್ರೆ ಮಿನಿಮಮ್ 6,000 ಸ್ಕ್ವೇರ್ ಫೀಟ್ ಬರುತ್ತೆ. ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 5-30-40 ಪ್ಲಾಟ್ಸ್. ನಾನು ಆಗ್ಲಿಂದ ಹೇಳ್ದಂಗೆ ಇದರಲ್ಲಿ ಒಂದು 40 ಗಿಡಗಳಿದೆ. ಸೊ ಫಸ್ಟ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು ನಿಮಗೆ ಫ್ರೂಟ್ಸಿಂದ ನಿಮಗೆ ಎವ್ರಿ ಇಯರ್ ಮಿನಿಮಮ್ ಒಂದು 50,000-70,000 ರುಪೀಸ್ ಫ್ರೂಟ್ಸು ನಿಮಗೆ ರಿಟರ್ನ್ಸ್ ಕೊಡುತ್ತೆ. ಸೆಕೆಂಡ್ ಬಂದುಬಿಟ್ಟು ಒಂದು 20 ಟಿಂಬರ್ ಪ್ಲಾಂಟ್ಸ್ ಇದೆ. ಈ ಟಿಂಬರ್ ಪ್ಲಾಂಟ್ಸು ನಿಮಗೆ ಒಂದು 10 ಇಯರ್ಸಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ನೀವು ಇವತ್ತು ಏನು ಪ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರೋ ಇಂಟು 1x ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಥರ್ಡ್ ಬಂದು ಅದರಲ್ಲಿ ಒಂದು ರೆಡ್ ಸ್ಯಾಂಡಲ್ ಇದೆ. ಅದು ಅಷ್ಟೇ ನಿಮ್ಗೆ ಒಂದು 14-15 ಇಯರ್ಸ್ ಆದಮೇಲೆ ಒಂದು ಹಾರ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇನ್ನೊಂದು 2-3 ಲ್ಯಾಕ್ಸ್ ರುಪೀಸ್ ಅಲ್ಲೂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಸಿಕ್ತು. ಇಷ್ಟೆಲ್ಲ ಹೊರತುಪಡಿಸಿ ಫೋರ್ತ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಈಗ ಆಗಲೇ ಹೇಳಿದಾಗಲೇ ಒಂದು ಕಾಟೇಜ್ ಕಟ್ಟಿದ್ರೆ ಅದರಿಂದನೂ ನಿಮಗೆ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಫೈನಲ್ ಆಗಿ ಹೇಳಬೇಕು ಅಂದರೆ ಲ್ಯಾಂಡ್ ಅಪ್ರಿಸಿಯೇಷನ್ನು ಪ್ರತಿ ವರ್ಷ ಮಿನಿಮಮ್ ಒಂದು 15% ಲ್ಯಾಂಡ್ ಅಪ್ರಿಸಿಯೇಷನ್ ಆಯಿತು ಅಂದರೆ ನಿಮಗೆ 10 ಇಯರ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿರೋದೆಲ್ಲನೂ ನಿಮ್ಗೆ ಆಲ್ರೆಡಿ ಇದರಲ್ಲಿ ಕವರ್ ಆಗಿರುತ್ತೆ. ಲ್ಯಾಂಡು ನಿಮಗೆ ಫ್ರೀ ಆದಂಗೆ ಆಗುತ್ತೆ. ಡಾಕ್ಯುಮೆಂಟೇಷನ್ಸು, ಬುಕ್ಕಿಂಗ್ ಪ್ರೊಸೆಸ್ಸು, EMI ಎಲ್ಲ ಯಾವ ರೀತಿ ಇದೆ ಸರ್? ಡಾಕ್ಯುಮೆಂಟೇಷನ್ ಅಂತ ಕೇಳಿದ್ರೆ ಇದು ಕಂಪ್ಲೀಟ್ ಕ್ಲಿಯರ್ ಟೈಟಲ್ ಇರೋ ಅಂಥ ಒಂದು ಪ್ರಾಪರ್ಟಿ. ಸೊ ಇಲ್ಲಿ ನೀವು ಬುಕ್ಕಿಂಗ್ ಮಾಡಿದಾಗ ನಮಗೆ 1 ಲ್ಯಾಕ್ ರೂಪಾಯಿ ಪೇಮೆಂಟ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೊತೀರಾ. ನೀವು ಬುಕ್ಕಿಂಗ್ ಮಾಡ್ಕೊಂಡಾಗ ನಾವು ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ಅದು ನೀವು ಲೀಗಲ್ ಆಗಿ ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಓಕೆ ಆದಮೇಲೆ ನೀವು ಅರೌಂಡ್ 25% ನೀವು ಪೇಮೆಂಟ್ ಮಾಡ್ಬೋದು. ಮಾಡಿ ವಿದಿನ್ 1 ವೀಕಲ್ಲಿ ನಿಮಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು 30% ಅಥವಾ 35% ನೀವು ಪೇಮೆಂಟ್ ಮಾಡಿದ್ಮೇಲೆ ನಾವು ನಿಮಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. EMI ಆಪ್ಷನ್ಸ್ ಬೇಕು ಅನ್ನೋರಿಗೆ 60% ಪೇ ಆದಮೇಲೆ ಬ್ಯಾಲೆನ್ಸ್ ಏನು ಪ್ರಿನ್ಸಿಪಲ್ ಅಮೌಂಟ್ ಇದೆಯೋ ಅದನ್ನು 24 ಮಂತ್ಸ್ ಇಲ್ಲ ಅಂದರೆ 30 ಮಂತ್ಸ್ಗೆ ನಾವು ನೋ ಕಾಸ್ಟ್ EMI ಅಲ್ಲಿ ನಾವು ಪ್ರೊವಿಷನ್ ಮಾಡಿಕೊಡ್ತಾ ಇದ್ದೀವಿ ಸರ್. ಸೊ ಪ್ರೈಸಿಂಗ್ ನಾ ಆಗಲೇ ಹೇಳ್ದಂಗೆ 500 ರುಪೀಸ್ ಇದೆ. ಸೊ ಕಾರ್ನರ್ ಪ್ಲಾಟ್ಸು ಅಥವಾ ಈಸ್ಟ್ ಫೇಸಿಂಗ್ ಅಥವಾ ನಾರ್ತ್ ಫೇಸಿಂಗ್ ಅಂತ ಪ್ರೈಸಸಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ. ಯಾವುದೇ ತೊಗೊಂಡ್ರು ನಿಮಗೆ ಸೇಮ್ ಪ್ರೈಸಸ್ ಎಲ್ಲ ಇದೆ ಸರ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ www.nerlufarms.com ನೀವು ಲಾಗಿನ್ ಆಗಿ ಚೆಕ್ ಮಾಡ್ಬೋದು.